ಮಮತಾ ರಾಯರೆಡ್ಡಿ ಅವರಿಂದ ಪ್ರತಿಭಾ ಪುರಸ್ಕಾರ. ಎಸ್ಎಸ್ಎಲ್ಸಿ ಪಿಯುಸಿ ಉನ್ನತ ಅಂಕ ಗಳಿಸಿದ ಅವಳಿ ತಾಲೂಕಿನ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ. ಯಲಬುರ್ಗಾ ಮತ್ತು ಕೊಕನೂರು ತಾಲೂಕಿನ ಬುದ್ಧ ಬಸವ ಅಂಬೇಡ್ಕರ್ ಭವನದಲ್ಲಿ ಇಂದು ಆರಾಮ್ ಫೌಂಡೇಶನ್ ವತಿಯಿಂದ 2025 ಮತ್ತು 26ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವಿಸಿ ಸನ್ಮಾನ ಮಾಡುವ ಮೂಲಕ ನೆನಪಿನ ಕಾಣಿಕೆ ಕಿಟ್ ಅನ್ನು ನೀಡಿದರು. ಬಳಿಕ ಆರಾಮ್ ಫೌಂಡೇಶನ್ ಸಂಸ್ಥಾಪಕರಾದ ಮಮತಾ ರಾಯರೆಡ್ಡಿ ಅವರು ಮಾತನಾಡಿ, ಈ ಕ್ಷೇತ್ರದಲ್ಲಿ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ವ ನೀಡಿ ಹೆಚ್ಚಿನ ಶಾಲಾ ಕಾಲೇಜಿಗೆ ಹೆಚ್ಚು ಒತ್ತು ನೀಡಿದ್ರಿಂದ ಇಂದು ಈ ಗೌರವ ಸನ್ಮಾನ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿದಂತಾಗುವುದು ಎಂದು ನಿವೃತ್ತ ಡಿಡಿಪಿಐ ಶಂಕರಪ್ಪ ಗಾಂಜಿ ಮಾತನಾಡಿದರು. ಬ್ಯೂರೋ ರಿಪೋರ್ಟ್ ಸಿಆರ್ಡಿ ಪ್ರಶಾಂತ್ ಮಾಡ್ತೀರಿ, ನಿಮಗೆ ಖಂಡಿತ ಒಂದಿನ ಅವಕಾಶ ಸಿಗುತ್ತದೆ. ಹೋಲಿಕೆ ಆತ್ಮವಿಶ್ವಾಸವನ್ನು ಕಸಿದುಕೊಳ್ಳುತ್ತದೆ, ಆದರೆ ಬದ್ಧತೆ ಯಶಸ್ಸನ್ನು ನಿರ್ಮಾಣ ಆಗುತ್ತೆ. ನಿಮಗೆಲ್ಲ ಗೊತ್ತಿರೋ ವಿಷಯ, ನನ್ನ ತಂದೆ ನಿಮ್ಮ ಪ್ರಿಯ ಶಾಸಕರಾದ ಶ್ರೀ ಬಸವರಾಜ ರಾಯರೆಡ್ಡಿ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟು ದೊಡ್ಡ ಮತ್ತೆ ಅಮೂಲ್ಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ದೂರದೃಷ್ಟಿ, ಶ್ರಮ ಮತ್ತೆ ಬದ್ಧತೆಯಿಂದ ನಮ್ಮ ಭಾಗದ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಅವಕಾಶ ಸಿಕ್ಕಿದೆ. ಅವರ ಪ್ರಯತ್ನ ಹಾಗೂ ನಾಯಕತ್ವದ ಫಲವಾಗಿ ಯಲಬುರ್ಗಾ ಕೊಕನೂರು ತಾಲೂಕಿನಲ್ಲಿ ಸ್ಥಾಪನೆಯಾದ 66 ಪ್ರೌಢಶಾಲೆಗಳು, 25 ಪಿಯುಸಿ ಕಾಲೇಜುಗಳು, 17 ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು, 13 ಕೆಪಿಎಸ್ ಶಾಲೆಗಳು, ಆದರ್ಶ ಶಾಲೆಗಳು, ಕಸ್ತೂರಿಬಾ ಶಾಲೆಗಳು, ಶಾಲೆ ಬಿಟ್ಟು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಇದೆ, ಈಗ ನರ್ಸಿಂಗ್ ಕಾಲೇಜು ಬಂದಿದೆ. ಈ ತರ ಅನೇಕ ಶಾಲೆ ಮತ್ತೆ